ಹಾಯ್ ಹಲೋ ಗಾಯ್, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ವಿಡಿಯೋ ಏನಪ್ಪ ಅಂತಂದರೆ ಫ್ಯಾಮಿಲಿ ಟ್ರಿಪ್ ಥರ ಆಗ್ತಿದೆ. ಎಲ್ಲ ಮನೆದೇವ್ರಿಗೆ ಹೋಗಬೇಕು ಅಂತ ಹೊರಟಿದ್ದೀವಿ. ಸೊ ನಾನು ಫುಲ್ ಔಟ್ಫಿಟ್ಟೆಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ ಗೈಸ್. ಫುಲ್ ಔಟ್ಫಿಟ್ಟೆಲ್ಲ ಹಾಕಿ ರೆಡಿಯಾಗಿದ್ದೀನಿ. ಸೊ ಟಿ ಬರಬೇಕು. ಟಿ ಬಂದಮೇಲೆ ಟಿಲಿ ಹೊರಡೋದು. ಫುಲ್ ನಾವು ಒಂದು 10 ಜನ ಇದ್ದೀವಿ. ಸೊ ಟಿ ಬುಕ್ ಮಾಡಿದ್ದೀವಿ. ಇಲ್ಲೇ ಗೈಸ್, ಕನಕಪುರ ಹತ್ರ ಎಲ್ಲೋ ಇರೋದು. ಆಲ್ರೆಡಿ ಒಂದು 3 years ಆಯಿತು ಹೋಗಿ ಅಂದ್ಬಿಟ್ಟು ಎಲ್ಲ ಫುಲ್ ಫ್ಯಾಮಿಲಿ ಸಮೇತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಸೊ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡೋಣ, ಫ್ಯಾಮಿಲಿನೆಲ್ಲ ತೋರಿಸೋಣ, ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡೋಣ ವ್ಲಾಗಲ್ಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ತಂಗಿನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಹೆಸರು ನಮ್ಮ ಅಪ್ಪನ, ನಮ್ಮ ಚಿಕ್ಕಮ್ಮ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ವೆದರ್ ಸಕ್ಕತ್ತಾಗಿದೆ ಗೈಸ್, ಇವತ್ತು ಒಂಥರ ಮಸ್ತ್ ಚಿಲ್ ವೆದರ್ ನೋಡಿ. ಸೊ ಬನ್ನಿ ಹೋಗೋಣ. ನಾನು ಟಿ ಬರ್ಬೋದು, ಬಂದಿರಬೇಕು, ಚೆಕ್ ಮಾಡೋಣ, ಕಾಲ್ ಮಾಡೋಣ. ಸೊ ಹೊಡೋಣ. ನಾನು ನಿಮ್ಗೆ ಒಂದು ಸ್ವಲ್ಪ ಡಲ್ ಕಾದೆಲ್ಲ ಕಾಣಿಸ್ತಾ ಇರ್ಬೋದು. ಯಾಕಂದರೆ ನಾನು ಆ್ಯಕ್ಚುಲಿ ನೈಟ್ ಶಿಫ್ಟ್ ಮಾಡ್ಕೊಂಬಂದಿದ್ದೀನಿ ಗೈಸ್. ನೈಟ್ ಶಿಫ್ಟ್ ಮಾಡ್ಕೊಂಬಂದು ರೆಡಿಯಾಗಿ ಮತ್ತೆ ಹೊಡ್ತಾ ಇದ್ದೀನಿ. ಈಗ ಮೂಡೇ ಇಲ್ಲ ಗೈಸ್ ಹೋಗೋಕ್ಕೆ. ಬಟ್ ಏನು ಮಾಡೋದು, ಮನೆ ದೇವರು ಫ್ಯಾಮಿಲಿ ಹೋಗಲೇಬೇಕು. ಸೊ ಹೊಡ್ತಾ ಇದ್ದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಅದಕ್ಕೆ ನಾನು ಇಂಟ್ರೋದಲ್ಲಿ ಗಾಗಲ್ಸ್ ಹಾಕಿರೋದು. ಕಣ್ಣು ಫುಲ್ ರೆಡ್ ಆಗಿಬಿಟ್ಟೈತೆ ಗೈಸ್, ನೀವು ನೋಡ್ಬೋದು. ನೋಡಿ, ಕಣ್ಣು ಫುಲ್ ರೆಡ್ ಆಗಿಬಿಟ್ಟೈತೆ, ನಿದ್ದೆನೇ ಇಲ್ಲ. ಸೊ ಬನ್ನಿ ಹೊಡೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ದೇವರಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಬನ್ನಿ. ಸೂರಜ್ ನಿನ್ನ ಕರ್ಕೊಂಡು ಬರ್ತಾನೆ ನಮ್ಮ ಜೊತೆ. ಗೈಸ್ ಬನ್ನಿ, ಟಿ ಬಂದಿದೆ ಅಂತೆ. ಟಿ ಬಂದಿದೆ, ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಕಾಫಿ ಕೊಡ್ಕೊಂಬೋಣ ಗೈಸ್. ಒಂಥರ ಕಾಫಿ ಪಗ್ಲು ನಾನು. ಒಂದು ಒಳ್ಳೆ ಕಾಫಿ ಕುಡ್ಕೊಂಬೋಣ. ಸೊ ಗೈಸ್, ಕಾಫಿ ಕುಡ್ಕೊಂಬಂದೆ. ಫೋನಲ್ಲಿ ಸ್ವಲ್ಪ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಾರ್ಜ್ ಸಿಗೋಣ. ಸೊ ಗೈಸ್ ಹೊರಡ್ತಾ ಇದ್ದೀವಿ. ಎಲ್ಲ ಬಂದವರಂತೆ, ಬಂದು ಜಾಯ್ನ್ ಆಗೋರಂತೆ ಅಲ್ಲಿ ಟಿ ಹತ್ರ. ಸೊ ಹೊರಡೋಣ ಬನ್ನಿ, ನಮಗೂ ಟೈಮ್ ಆಯ್ತು. ಎಲ್ಲ ಅಪ್ಪ ಫೋನ್ ಮಾಡಿ ಶೂಟ್ ಆಗ್ತಾರೆ. ಬನ್ನಿ ಹೊರಡೋಣ ಗೈಸ್. ಹೊರಡೋಣ ಅಂತ ಹೊರಟ್ವಿ. ನಾನು 1 ಟಿ ಬದಲು 2 ಟಿ ಬಂದ್ಬಿಟ್ಟಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಮತ್ತೆ ವಾಪಸ್ ಬಂದೆ ಮನೇಲಿದ್ದೀನಿ. ಸೊ ಫೋನ್ ಸ್ವಲ್ಪ ಚಾರ್ಜ್ ಹಾಕಬೇಕು. ಚಾರ್ಜ್ ಹಾಕೋಣ. ಏನಿಲ್ಲ ಗೈಸ್, ಬೆಳಗ್ಗೆ ಸಾಯಂಕಾಲ ಬರಬೇಕಲ್ಲ ಐಫೋನ್. ಏನಿಲ್ಲ, ಬ್ಯಾಕಪ್ ಬರುತ್ತೆ, ಬರಲ್ಲ ಅಂತೇನಿಲ್ಲ. ಹೊಸ ಫೋನ್ ಅಲ್ವಾ, ಬರುತ್ತೆ. ಸೊ ಲೆಟ್ಸ್ ಸಿ, ಚಾರ್ಜ್ ಹಾಕ್ಕೊಳ್ಳೋಣ. ಫಸ್ಟ್ ಫೋನ್ ಫುಲ್ ಚಾರ್ಜ್ ಆಗಲಿ, ಆಮೇಲೆ ಸಿಗ್ತೀನಿ ಗೈಸ್. ಹೊರಡ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸಿ ಯು. ಸೊ ಗೈಸ್ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಡೋಣ. ಟಿ ಬಂದಿದೆ, ಟಿ ಕಾಯ್ತಾ ಇದ್ದಾರೆ ಎಲ್ಲ. ಸೊ ಹೊರಟಿ ಒಂದು ನಿಮಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ಗಳೆಲ್ಲ ಹಾಕ್ತೀನಿ ವಿಡಿಯೋದಲ್ಲಿ. ಒಳ್ಳೆ ಟ್ರೈ ಮಾಡೋಣ ಗೈಸ್, ಸ್ವಲ್ಪ ಒಳ್ಳೆ ಎಡಿಟ್ ಕೊಡೋಕೆ ಟ್ರೈ ಮಾಡೋಣ. ಸೊ ಹೊರಡೋಣ ಬನ್ನಿ. ಎಲ್ಲ ಕಾಯ್ತಾ ಇದ್ದಾರೆ ಎಲ್ಲ. ನಮ್ಮಪ್ಪ ಶೂಟ್ ಆಗ್ತಾನೆ ನನಗೆ ಫೋನ್ ಮಾಡಿ ಆಮೇಲೆ. ಆಕಾಶದಲ್ಲಿ ನೀ ದೀಪಗಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಸೊ ಗೈಸ್ ಇವ್ರು ತಿಂಡಿ ಮಾಡಕ್ಕೆ ನಿಲ್ಸ್ಕೊಂಡ್ರು. ನಾನು ತಿಂಡಿ ಮಾಡಿದ್ದೆ ಬೆಳಗ್ಗೆನೆ. ಸೊ ಹಂಗೆ ನೇಚರ್ ಥರ ನೈಸ್ ರೋಡಲ್ಲಿ ನಿಲ್ಸವ್ರೆ. ಚೆನ್ನಾಗೈತೆ ವ್ಯೂ ನೋಡಿ ಗೈಸ್. ವ್ಯೂ ಅಂತ ಯಾವುದೋ ಒಂದು ನೈಸ್ ರೋಡ್ ಅಷ್ಟೇ, ಏನಂತ ವ್ಯೂ ಅಲ್ಲ. ಇವ್ನ್ಯಾವನ ಸೆಡೆ ನನ್ ಮಗ. ಬಟ್ ವೆದರ್ ಕ್ರೇಜಿ ಐತೆ ಗೈಸ್ ಇವತ್ತು, ಕ್ರೇಜಿ ವೆದರ್. ಇನ್ನೂ 2.5 ಅವರ್ ಜರ್ನಿ ಇದೆ. ಸೊ ಇವರು ಇನ್ನೂ ಇಲ್ಲೇ ನಾಷ್ಟ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಮನೆಗೆ ಲೇಟಾಗಿ ಬಿಟ್ಕೊಂಡು ಎಲ್ಲ ಮಾಡ್ತಿದ್ರು. ನಾವು ಹೋಗಿ ಇಚ್ಛಾಗದು ಇವಾಗ ಗೈಸ್. ಅಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಒಂದು ಕಡೆ ಮನಸ್ಸು, ಇನ್ನೊಂದು ಕಡೆ ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಭಯ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಇನ್ನೂ 3ನೇ ಬ್ಲಾಗ್ ಅಲ್ಲ ಗೈಸ್, ಇನ್ನೊಂದು 2-3 ಬ್ಲಾಗ್ ಆಗಲಿ ತೋರ್ಸೋಣ ನಾವು ಯಾರು ಅಂತ. ಪಬ್ಲಿಕಲ್ಲೆಲ್ಲ ಮಾತಾಡೋದು ಇವಾಗ, ಫೋನ್ ಹಿಡ್ಕೊಂಡು ಸುಮ್ಮನೆ ಎಲ್ಲ ವ್ಲಾಗಲ್ಲಿ ಏನು ಮಾಡ್ತಾರೋ ಅದನ್ನೇ ಮಾಡೋದು ನಾವು ಗೈಸ್. ಈ ವ್ಲಾಗಲ್ಲಿ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಸಿನಿಮ್ಯಾಟಿಕ್ ಶಾರ್ಟ್ಸೇ ಜಾಸ್ತಿ ಆಗಿರ್ತೀನಿ ಅನ್ಕೋತೀನಿ. ಯಾಕಂದರೆ ಎಲ್ಲೆಲ್ಲಿ ನಾನು ಒಬ್ಬೊಮ್ಮನೆ ಇರ್ತೀನಿ, ಅವಾಗ ಮಾತ್ರ ನಾನು ಮಾತಾಡ್ತಾ ಇರೋದು. ಕ್ಯಾಮ್ರಾ ಎತ್ತಿ ಸ್ವಲ್ಪ ಭಯ ಆಗ್ತದೆ ಎಲ್ಲರ ಮುಂದೆ ಮಾತಾಡೋಕ್ಕೆ. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ವಾ, ಯಾರು ಏನೋ ಅನ್ಕೊಂಬಿಟ್ರೆ
ಏನು ವ್ಲಾಗೆಲ್ಲ ಮಾಡ್ಕೊಂಡು ಹಂಗೆ ಹಂಗೆ ಅಂತ ಅಂದ್ಕೊಂಡ್ಬಿಡ್ತಾರೆ ಜನ ಅಂತ ಏನು ವ್ಲಾಗ್ಸ್ ಮಾಡ್ತಿಲ್ಲ ನಾನು ಅವ್ರ ಮುಂದೆ. ಸೊ ನಾನು ಯಾವಾಗ ಸೈಡಿಗೆ ಒಬ್ಬೊಬ್ಬನೇ ಬರ್ತೀನೋ ಅವಾಗೆಲ್ಲ ಮಾತಾಡ್ತಾಯಿದ್ದೀನಿ ಕ್ಯಾಮ್ರಾ ಹತ್ತಿ. ಇಲ್ಲೂ ಜನ ನೋಡ್ತಾವ್ರೆ ಗೈಸ್, ಅಲ್ಲೆಲ್ಲ ರೋಡಲ್ಲಿ ಒಬ್ಬೊಬ್ರು ನೋಡ್ತಾವ್ರೆ, ಬಸ್ಸಲ್ಲಿ ಹೋಗೋರು ನೋಡ್ತಾವ್ರೆ, ಎಲ್ಲ ನೋಡ್ತಾವ್ರೆ. ಅಂದರೆ ಇಲ್ಲೇನು ಆಯ್ತಿಲ್ಲ, ಬಟ್ ಅಲ್ಲಿ ಭಯ ಆಯ್ತೈತಿ. ಅವರೇ ಗೈಸ್ ಅವರು, ಇವ್ರು ನಮ್ಮಪ್ಪ ನೋಡಿ. ನಾನು ನಮ್ಮಪ್ಪ ಪಕ್ಕದ ನಿಂತ್ಕೊಂಡ್ರೆ ನಮ್ಮಪ್ಪ ಅಂತಾನೆ ಹೋಗ್ತಾರೆ ನೋಡಿ. ಎಷ್ಟೊಂದು ಜನ ಕನ್ಫ್ಯೂಸ್ ಆಗೋರು ಇವ್ರು ನಮ್ಮ ಅಣ್ಣ ಅಂತ ನೋಡಿ. ನಮ್ಮಪ್ಪನ ಆತ್ಮೀಯ ಸ್ನೇಹಿತ, ಇವರಿಬ್ರು ಎರಡು ದೇಹ, ಸಾರಿ ಒಂದೇ ಪ್ರಾಣ, ಆ ಥರ ಇವರಿಬ್ರು. ಸೊ ಗೈಸ್, ಇವನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ಲಿ ಸಿಕ್ಕಿರಲ್ಲ ಹೊಡೀರಿ ಅಂತ ಹೇಳಿದ್ನಲ್ಲ, ಇವನೇ ಅವನು. ಸೊ ಗೈಸ್, ಇವ್ರು ನೋಡಿ ನಮ್ಮ ಅತ್ತೆ, ನಮ್ಮ ಅಪ್ಪನ ತಂಗಿ ಇವರು, ಇವ್ರ ಅಣ್ಣ, ಇವ್ರ ತಂಗಿ, ಅಲ್ಲವರಲ್ಲ ಅವ್ರು ಮೂರನೇವ್ರು, ಇವ್ರು ಮೂರನೇವ್ರು. ನಾಷ್ಟ ತಿನ್ನಕ್ ನೆನ್ಸಿದೀವಿ, ನಾಷ್ಟ ತಿಂದಾಯ್ತು, ಇವಾಗ ಹೊರಡ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್, ಬಾಯ್. ನೆಕ್ಸ್ಟ್ ನನ್ನ ವ್ಲಾಗಲ್ಲ ಇವ್ರು ಕಂಟಿನ್ಯೂ ಮಾಡ್ತಾರೆ. ಓಕೆ ಗೈಸ್, ಸರಿನಾ? ನೀನೇ ಫುಲ್ ಇನ್ಮೇಲೆ ಮಾಡ್ತೀರ. ಇವರು ನಮ್ ಚಿಕ್ಕಮ್ಮ, ನಮ್ಮ ಅಪ್ಪ ಅವರ ತಮ್ಮವರ ಹೆಂಡತಿ. ನಮ್ ಚಿಕ್ಕಪ್ಪ ಬಂದು ಅಲ್ಲಿ ಬರ್ತಾ ಇದಾರೆ ನೋಡಿ, ಅಲ್ಲಿ ಝೂಮ್ ಆಗಲ್ಲ, ಅಷ್ಟು ಝೂಮ್ ಆಗಲ್ಲ. ಸೊ ಇವರೇ ನಮ್ ಚಿಕ್ಕಮ್ಮ, ಇವ್ರು ನಮ್ ಚಿಕ್ಕಮ್ಮ ಅವ್ರ ತಾಯಿ. ನಮ್ ಚಿಕ್ಕಮ್ಮ ಹೆಸರು ಶಶಿಕಲಾ. ಚಿಕ್ಕಮ್ಮ ಅಂತ ಮರ್ತೋಗಿದೆಯಲ್ಲ ಹೆಸ್ರೆ. ಜೋರಾಗಿ ಹೇಳ್ಬೇಕು, ಮೈಕಿಲ್ಲ. ಲೋ ಬಜೆಟ್ ಯೂಟ್ಯೂಬ್ ಚಾನಲ್ ನಮ್ದು. ಹಾಯ್, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವನ್ ನನ್ ಮಗ ಸೂರಜಾಚಾರ್ಯ. ಲೈಕ್ ಮಾಡಿ, ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಮಾಡಿ. ಸೂರಜಾಚಾರ್ಯ ಅಂತ ಇವನ್ ಬ್ಲಾಗ್ ಮಾಡ್ತಾ ಇದ್ದಾನೆ ಹೊಸದಾಗಿ. ಅವ್ನ್ ಮಾಡೋ ಎಲ್ಲಾ ಬ್ಲಾಗು ಚೆನ್ನಾಗ್ ಓಡ್ಲಿ, ಚೆನ್ನಾಗ್ ವ್ಯೂವರ್ಸ್ ಬರ್ಲಿ, ಒಳ್ಳೇದಾಗ್ಲಿ, ಒಳ್ಳೆ ದುಡ್ಡು ಬರ್ಲಿ, ಒಳ್ಳೇದಾಗ್ಲಿ ಅಷ್ಟೇ. ಮತ್ತೆ ಇನ್ನೊಂದು ಸ್ಟಾಪ್ ಹಾಕೋರು ಈಗ, ಏನೋ ಪೂಜಾ ಸಾಮಾನು, ದೇವ್ರ ಸಾಮಾನು ಏನೋ ತೊಗೊಬೇಕು ಅಂತ. ಸೊ ಎಲ್ಲ ಹೋಗೋರೆ. ನಮ್ಮಲ್ಲಿ ಇಲ್ಲಿಂದ ನಾನು 10 ಕಿಲೋಮೀಟರ್ಸ್ ಹೋಗೋದೇನು ಅಷ್ಟೇ ದೇವಸ್ಥಾನ ರೀಚ್ ಆದ್ಮೇಲೆ. ದೇವಸ್ಥಾನ ಹೆಂಗಿದೆ ಅಂತ ತೋರಿಸಿ. ಫ್ಯಾಮಿಲಿ ಜೊತೆ ಬಂದು ಎಷ್ಟೊಂದು ವರ್ಷ ಆಗುತ್ತೆ ಗೈಸ್. ಲಿಟ್ರಲಿ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಸುಮಾರು ಒಂದು 3 to 4 years ಆಗಿತ್ತು. ಎಷ್ಟೋ ವರ್ಷ ಆದ್ಮೇಲೆ ಮತ್ತೆ ಫ್ಯಾಮಿಲಿ ಜೊತೆ ಮತ್ತೆ ಟ್ರಿಪ್ಗೆ ಅಂತ ಬರ್ತಿರೋದು. ಲಿಟ್ರಲಿ 20 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಅವಾಗ್ಲಿಂದ ವೆಯ್ಟ್ ಮಾಡಿ 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 ಸಾಕಾಯಿತು. ಈ ಅಪ್ಪ 20 ನಿಮಿಷ ಆಯಿತು ಗೈಸ್. ಇಲ್ಲಿ ಎಲ್ಲೋ ನೋಡಿ ಗೈಸ್, ಕ್ರೇಜಿ. ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಕಡೆ ತೋರ್ಸೋಕ್ಕಾಯ್ತಿಲ್ಲ ಗೈಸ್. ಇವತ್ತು ನಮ್ಮ ಮತ್ತೆ ಬರ್ಡೇ. ಎಲ್ಲ ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ ಹಾಕಿ. ಸೊ ಗೈಸ್, ಫೈನಲಿ ದೇವಸ್ಥಾನ ರೀಚ್ ಆಯಿತು. ದೇವಸ್ಥಾನ ರೀಚ್ ಆಗಿ ಒಂದು 5 to 10 minutes ಏನೋ ಆಯಿತು ಅಷ್ಟೇ. ನಾನು ಮಲಗಿಬಿಟ್ಟಿದ್ದೆ ಗೈಸ್. ನೈಟ್ ಶಿಫ್ಟ್ ಮಾಡೋದಕ್ಕೂ ಅದಕ್ಕೂ ಫುಲ್ ನಿದ್ದೆ ಬರ್ತಿತ್ತು. ಇಲ್ಲಿಂದ ಒಂದು 10 kilometers ಏನೋ ಜರ್ನಿ ಮಲಗಿಬಿಟ್ಟಿದ್ದೆ. ಮುಂದೆ ಸುಮಾರು ಹೊತ್ತಾಗೈತೆ, ನಂಗೆ ಗೊತ್ತಿಲ್ಲ ಎಷ್ಟೊತ್ತಾಯಿತು. ನೋಡ್ಬೇಕು ಎಷ್ಟೊತ್ತಾಯಿತು ಅಂತ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬರೋಣ, ಪೂಜೆ ಮಾಡಿಸ್ಕೊಂಬರೋಣ. ಪೂಜೆ ಆದಮೇಲೆ ಇನ್ನೂ ಕೋಳಿ ಕಟ್ ಮಾಡಬೇಕು. ಕೋಳಿ ಗಿಳಿ ಎಲ್ಲ ಕಟ್ ಮಾಡಿ ಮತ್ತೆ ತೊಗೊಂಡೋಗಿ ಸಿಟಿಗೆ ಹೋಗಿ ಕ್ಲೀನ್ ಮಾಡಿಸ್ಕೊಂಬರ್ಬೇಕು. ಇನ್ನೂ ಸುಮಾರು ಕೆಲಸ ಇದೆ. ಇದೆಲ್ಲ ಆದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೊರಡೋದು ಇಲ್ಲಿಂದ. Happy birthday to you. ಇನ್ನು ಹೊಡಿಯೋದಾ? ಇನ್ನು ಹೊಡಿಯೋದು. Happy birthday to you. ನಿನ್ನ ನಂಬಿದೆ, ಮರೆಯಾದ ಭಾಗ್ಯ ತುಂಬಿದೆ, ಮಾನವೋದಯ ಮಾಡಬಾರದೆ,
ಗೈಸ್ ಕೋಳಿಗಳೆಲ್ಲ ಕಟ್ ಮಾಡಾಯಿತು. ಸೊ ಸಿಟಿಗೆ ಬಂದಿದ್ದೀವಿ ಈಗ. ಸಿಟಿಗೆ ಬಂದು ಕೋಳಿ ತೊಗೊಂಡಿರೋ ಜಾಗದಿಂದ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಎತ್ಕೊಂಡೋಗಿ ನಾವು ಅಷ್ಟು ಮಟನ್ ಸಾರು ರೆಡಿಯಾಗಿರುತ್ತೆ ಅನ್ಕೋತೀನಿ. ಅವಾಗ ಭರ್ಜರಿ ಊಟ ಮಾಡಿ ಮಲಗಿಬಿಡೋದು ಗೈಸ್. ಹೊಡ್ತಾ ಗೈಸ್ ನಾನು ಅವಾಗ ಫೋನ್ ಎತ್ತಿ ಮಾತಾಡಿದ್ರೆ ಇಲ್ಲಿರೋ ಜನ ಎಲ್ಲ ನನ್ನ ದರ ನೋಡ್ತಾರೆ ಗೈಸ್. ಇಲ್ಲ ಇಲ್ಲಿರೋ ಜನ ಸುತ್ತಮುತ್ತ ಜನ ಎಲ್ಲ ನನ್ನೇ ನೋಡ್ತಾರೆ. ಯಾರೇನು ಫೋನ್ ಎತ್ಕೊಂಡು ಕ್ಯಾಮ್ರಾದಾಗ ಮಾತಾಡ್ತಾವಲ್ಲ ಹಂಗೆ ಹಿಂಗೆ ಅಂತ. ಯೂಶ್ವಲಿ ಇಲ್ಲಿರೋರ್ಗೂ ಗೊತ್ತಿರುತ್ತೆ ಬ್ಲಾಗ್ ಮಾಡ್ತಾಯಿರ್ತೀವಿ ಅಂತ. ಬಟ್ ಈ ಒಂದು ವಯಸ್ಸಾಗಿರೋರು ಇರ್ತಾರಲ್ಲ ಅವರೆಲ್ಲ ನೋಡ್ತಾ ಇರ್ತಾರೆ, ಏನು ಮಾಡ್ತಿರ್ತಾನೆ ಇವನು, ಏನು ಮಾಡ್ತಾನೆ ಇವನು ಅಂತ. ಹಳ್ಳಿಗೆಲ್ಲ ಬಂದು ಸುಮಾರು ವರ್ಷ ಆಗ್ಬಿಟ್ಟಿದೆ ಗೈಸ್. ಯಾರ್ದಾನ ಹಳ್ಳಿ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರ್ದು ಅಷ್ಟಿಲ್ಲ. ಸೊ ಯಾರ್ದಾನ ಈ ಥರ ಹಳ್ಳಿಗೆ ಫಂಕ್ಷನ್ ಆದಾಗ ಬರಬೇಕು. ಹಳ್ಳಿ ವಾತಾವರಣನೇ ಒಂಥರ ಚಂದ. ಹಳ್ಳಿ ಸಿಟಿಲಿ ಇದ್ದು ಬೋರ್ ಆಗಿಬಿಟ್ಟೈತೆ. ಸೊ ಹಳ್ಳಿಗೆ ಬರ್ಬೇಕು ಅವಾಗ. ಹಳ್ಳಿ ಜೀವನ ಒಂಥರ ಚಂದ ಗೈಸ್. ಸೀರಿಯಸ್ ಆಗಿ ಹಳ್ಳಿ ಜೀವನ ಒಂಥರ ಚಂದ. ಇಲ್ಲಿ ತಂಪು ವೆದರ್, ಎಷ್ಟೇ ಬಿಸಿಲಿರಲಿ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಏನೋ ಒಂದು ಆಗಿರ್ಬೋದು, ಚೆನ್ನಾಗಿರುತ್ತೆ ಹಳ್ಳಿ. ಬಟ್ ಅಂದರೆ ನಿಮ್ಮ ಸಿಟಿಲಿ ಹಂಗಿಲ್ಲ. ಸಿಟಿಲಿ ಬೋರ್ ಆಗಿಬಿಡುತ್ತೆ. ಅದೇ ಟ್ರಾಫಿಕ್ಕು, ಅದೇ ಗಾಡಿಗಳು, ನಾಯ್ಸ್ ಪೊಲ್ಯೂಷನ್ನು, ಅಲ್ವಾ ಇರೋಕ್ಕಾಗಲ್ಲ ಗೈಸ್. ಸೊ ಗೈಸ್ ಇನ್ನೇನು ಅಡುಗೆ ಎಲ್ಲ ರೆಡಿ ಆಗ್ತಿದೆ. ಆಲ್ರೆಡಿ ಮಟನ್ ಸಾರು ರೆಡಿ ಆಗೈತೆ. ನಾವು ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ಚಿಕನ್ ಒಂದು ಮಾಡಿದ್ರೆ ಟೇಸ್ಟ್ ಐತೆ ಗೈಸ್. ಬೆಳಗ್ಗೆ ನಾನು ಕೆಲಸ ಮುಗಿಸ್ಕೊಂಡು 6 o'clock ಬಂದಾಗ 6:30 ನಾಷ್ಟ ಮಾಡಿದ್ದು. ಈಗ ಆಲ್ರೆಡಿ 3 o'clock. ಏನೂ ತಿಂದಿಲ್ಲ ಇನ್ನು. ಅವರೆಲ್ಲ 9 ಗಂಟೆಗೆ ತಿಂದರು ಸರ್, ಹೊಟ್ಟೆ ಹಸ್ತಿರಲ್ಲ. ನಾನು 6:30 ತಿಂದಿರೋದ್ರಿಂದ ನಂಗೆ ಹೊಟ್ಟೆ ಹಸ್ತಿದೆ. ಬರೀ ಹಸು ಬರೀ ಹಸುವಲ್ಲೇ ಇರೋದೇ ಆಗ್ಬಿಡೈತೆ ಗೈಸ್. ಮಿನಿಮಮ್ ಒಂದು ಊಟಕ್ಕಿಂತ ಇನ್ನೊಂದು ಊಟಕ್ಕೆ ಒಂದು 6 to 7 hours ಗ್ಯಾಪ್ ಆಯ್ತಾಯಿತ್ತು. ಹಿಂಗಾದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಆದರೆ ಗ್ಯಾಸ್ಟ್ರಿಕ್ಕಿಂದ ಅಲ್ಸರ್ ಆಗುತ್ತೆ. ಅಲ್ಸರ್ ಆದರೆ ಹೊಟ್ಟೆ ನೋವು ಬರುತ್ತೆ, ಏನೋ ಬರುತ್ತೆ. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು? ಯಾವ ಸ್ಕೂಲು? ನಿಮ್ಮ ಅಣ್ಣನಾ? ಎಷ್ಟನೇ ಕ್ಲಾಸು? 7ನೇ ಕ್ಲಾಸ್. ಇವಳು ಯಾರು? ನಾನು ನಿಂಗೇನಾಗಬೇಕು? ಇವಾಗ ತಾನೆ ಸೂರ್ಯಜನ ಅಂದ್ಬಿಟ್ಟು ಏನಾಗಬೇಕು ಅನ್ನೋ ಗೊತ್ತಿಲ್ಲ ಅಂತಿದೆಯಲ್ಲೋ. ಹಾಂ ಹಿಂಗಂದ್ರೆ ಹೇಳು. ಯಾಕೆ ಮಾತಾಡಿರ್ಲಿ? ಏನು ಮಾತಾಡ್ತೀಯ ನೋಡಿ, ಯೋಚನೆ ಮಾಡು. ಸೊ ಗೈಸ್ ಅಡುಗೆ ಎಲ್ಲ ಆಯಿತು. ಊಟ ಮಾಡೋಣ ಅಂತ ಇನ್ನೇನು ಕೂತ್ಕೊಬೇಕಿತ್ತು. ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಹಂಗೆ ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನದ್ದು 10 minutes ಶೆಡ್ ಥರ ಏನೋ ಇತ್ತು. ಸೊ ಅಲ್ಲೇ ಊಟ ಮಾಡಿ ಮುಗಿಸಿದ್ವಿ. ಇನ್ನೂ ಮಳೆ ಬರ್ತಾಯಿದೆ ಗೈಸ್, ನೋಡ್ಬೋದು ಇಲ್ಲಿ ನೋಡಿ. ಆಗಲೇ ಇನ್ನೂ ಜೋರಾಗಿ ಬರ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಸೊ ಊಟ ಗಿಟ್ಟೆಲ್ಲ ಆಯಿತು. ಇನ್ನೇನು ನೋಡೋಣ. ಮಳೆ ಬರ್ತೈತೆ, ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಫೋನ್ ಬರೀ ಚಾರ್ಜ್ ಇರಲಿಲ್ಲ, ಟಿಟಿಲಿ ಚಾರ್ಜ್ ಹಾಕಿದೆ. ಸೊ ಹೊರಡ ಇಲ್ಲಿಂದ ಆದಷ್ಟು ಬೇಗ ಹೊರಟಿ ಮನೆಗೆ ರೀಚ್ ಆಗಬೇಕು ಗೈಸ್, ಜಲ್ದಿ ಮಳೆ. ಸೊ ಗೈಸ್ ಮನೆಗೆ ಫೈನಲ್ ರೀಚ್ ಆದ್ವಿ. ಅದನ್ನ ಹೊರಟಿ ಇದನ್ನು ಫುಲ್ ನಿದ್ದೆ ಮಲಗಿಬಿಟ್ಟಿದ್ದೆ. ಅಲ್ಲಿ ಬಂದು ಮಲಗ್ದವನು ಇಲ್ಲೇ ಇದ್ದಿದ್ದು. ಸೊ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡೋಣ. ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಆಸೆ ಇತ್ತು, ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.